ಏನು ಮಾಟ ಮಂತ್ರ ಮಾಡಿಸೋದೆಲ್ಲ ಭ್ರಮೆನ? ಹೌದು, ನೀವು ಮಾಡೋ ಮಿಸ್ಟೇಕ್ ಏನು ಗೊತ್ತಾ? ಜೀವನ ಅಂತಂದರೆ ಕಷ್ಟ ಸುಖ ಇದ್ದಿದ್ದೇ. ಸುಖದಲ್ಲಿ ನೀವು ತುಂಬ ಚೆನ್ನಾಗಿರ್ತೀರ, ಯಾರು ಏನು ಹೇಳೋದೇ ಬೇಡ, ಯಾರು ಕೇಳುವಂಗೂ ಇಲ್ಲ, ಆ ರೇಂಜಿಗಿರ್ತೀರ. ಅದೇ ಕಷ್ಟ ಆದ ತಕ್ಷಣ ಇಲ್ಲ ನಮಗೆ ಯಾರೋ ಆಗದಿದ್ದವರು ಮಾಟ ಗೀಟ ಮಾಡಿಸ್ಬಿಟ್ಟವ್ರೆ, ಅದಕ್ಕೆ ಹಿಂಗೆ ಆಗ್ತಾಯಿದೆ ಅಂತೇಳ್ಬಿಟ್ಟು 4-5 ಜನಗಳ ಹತ್ರ ಸಜೆಸ್ಟ್ ಕೇಳಿ ಯಾರು ಚೆನ್ನಾಗಿ ಹೇಳ್ತಾರೆ ಅಂತ ಕೇಳಿಬಿಟ್ಟು ಅಲ್ಲಿ ಕೇಳುವಂತಲ್ಲಿಗೆ ನೀವು ಹೋಗ್ಬಿಡ್ತೀರ. ನೀವು ಮೈಂಡ್ ಸೆಟ್ಟಲ್ಲಿ ಅದೇ ಸೆಟ್ಟಲ್ಲಿ ಹೋಗ್ತೀರಾ, ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೆ ಅದಕ್ಕೆ ಹಿಂಗೆ ಆಗ್ತಾಯಿದೆ ನನ್ನ ಜೀವನದಲ್ಲಿ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತೀರ. ಅವರು ನಿಮ್ಮನ್ನು ನೋಡಿದ ತಕ್ಷಣ ನಿಮ್ಮ ಈ ಮೈಂಡ್ ಸೆಟ್ಟಲ್ಲಿ ನೀವು ಆರಾಮಾಗಿ ಬಂದುಬಿಟ್ಟಿದ್ದೀರಾ, ಇದನ್ನೇ ಹೇಳಿ ಕಳಿಸ್ಬೇಕು ಅಂತ ಅವರು ಫಿಕ್ಸ್ ಆಗೋಗ್ಬಿಡ್ತಾರೆ. ಅದನ್ನೇ ಅದೇ ಥರದಲ್ಲಿ ನಿಮ್ಗೆ ಆಗದಿದ್ದವ್ರು ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೆ ಅದಕ್ಕೆ ಹಿಂಗೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಅವರು ಅದನ್ನೇ ಹೇಳ್ತಾರೆ. ನಿಮಗೂ ಅದು ಖುಷಿ ಆಗ್ಬಿಡುತ್ತೆ. ಅವ್ರೇನಾರು ಬೇರೆ ಹೇಳಿದಾಗ, ಜ್ಞಾನದ ರೀತಿಯಲ್ಲಿ ಏನಾರು ಹೇಳಿದಾಗ ಅದನ್ನ ನಂಬಲ್ಲ, ಯಾಕಂದರೆ ನಿಮ್ಮ ಮೈಂಡ್ ಸೆಟ್ ಆ ಲೆವೆಲ್ ಆಗಿರುತ್ತೆ. ಅದನ್ನು ಹೇಳಿದ್ರೆ ಮಾತ್ರ ನಿಮ್ಗೆ ಸತ್ಯ ಅನಿಸುತ್ತೆ. ಅದು ಹೇಳದೇ ಇದ್ದಾಗ ನಿಮಗೆ ಸತ್ಯ ಅಲ್ಲ, ಇದು ಅಸತ್ಯ ಅಂತ ಫಿಕ್ಸ್ ಆಗೋಗ್ಬಿಡ್ತೀರ. ಜೀವನದಲ್ಲಿ ಯಾರು ಯಾವ ದೇವತೆಗಳ ಜೊತೆನೂ ಹೋಗಿ ಮಾಟ ಮಂತ್ರ ಮಾಡಿದರೂ ಕೂಡ ಕಾಯಕ್ಕೆ ಅಂತಲೇ ನಾವಿರ್ತೀವಿ. ನಿಮ್ಮ ಆತ್ಮ, ಪ್ರತಿಯೊಬ್ಬನ ಆತ್ಮನೊಳಗಡೆ ಪರಮಾತ್ಮನಿದ್ದಾನೆ, ನಂಬಿಕೆ ಇರಬೇಕಷ್ಟೇ. ಜೀವನದಲ್ಲಿ ಮಾಟ ಮಂತ್ರ ಮಾಡಿದರೂ ಕೂಡ ಅದು ಟೈಮನ್ನು ಕಾಯುತ್ತೆ. ಯಾಕೆ? ನಮ್ಮ ಕರ್ಮದ ಪ್ರತಿಫಲ ದೋಷಗಳು ಜಾಸ್ತಿ ಆಗುವವರೆಗೂ ಅಮಾವಾಸ್ಯೆ ಹುಣ್ಣಿಮೆ ಅಂತ ಕಾಯ್ತವೆ. ಆ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಮಾತ್ರ ನಿಮಗೆ ಸಮಸ್ಯೆ ಮಾಡೋದಕ್ಕೆ ಮುಂದಾಗ್ತವೆ. ಇಲ್ಲ ಅಂತಂದರೆ ಯಾವುದೂ ಕೂಡ ನಡೆಯೋದಿಲ್ಲ. ನಿಮ್ಮ ಮೈಂಡ್ ಸೆಟ್ಟಲ್ಲಿ ಏನಿರುತ್ತೆ ಅದೇ ಜೀವನ ಆಗಿರುತ್ತೆ.